ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿಂದ ನಾನು ಕರೆಕ್ಟಾಗಿ 11 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ ತೊಗೊತಾ ಇದ್ದೀನಿ. ಕರೆಕ್ಟಾಗಿ ಜುಲೈ 13ಗೆ ನನ್ನ ಒಂದು 11 ದಿನದ ವೆಯ್ಟ್ ಲಾಸ್ ಚಾಲೆಂಜ್ ಕಂಪ್ಲೀಟ್ ಆಗುತ್ತೆ. ಸೊ ಈ ಒಂದು 11 ದಿನದಲ್ಲಿ ನನ್ನ ಟಾರ್ಗೆಟ್ ಇರೋದು ಅಟ್ಲೀಸ್ಟ್ ನಾನು 69.900 ಆದರೂ ನೋಡಲೇಬೇಕು. ಓಕೆನಾ? ಸೊ ಆಲ್ಮೋಸ್ಟ್ ಒಂದು 2.5 kg ಅಷ್ಟು ಕಮ್ಮಿ ಆಗಬೇಕು ಅಂದ್ಕೊಂಡಿದ್ದೀನಿ, 2.5 kg ಮೇಲೇ. ಸೊ ಹಾಗಾಗಿ ಈ ಒಂದು 11 ದಿನಗಳ ಕಾಲ ನಾನು ಸ್ಟ್ರಿಕ್ಟಾಗಿ ಡಯಟ್ ಮಾಡಬೇಕು ಅಂತ ತುಂಬ ಫಿಕ್ಸ್ ಆಗಿದ್ದೀನಿ. ಸೊ ಈ 2 ಡೇಸು ಕೂಡ ನನಗೆ ಅದಕ್ಕೆ ಅಂತಲೇ ಸ್ವಲ್ಪ ಮಾಡೋಕ್ಕಾಗಿರಲಿಲ್ಲ. ಹಂಗಾಗಿನೇ ನಾನು ಯಾವುದೇ ರೀತಿಯಾದಂಥ ಡಯಟ್ ಅಂದರೆ ಬ್ಯಾಲೆನ್ಸ್ ಮಾಡಿದ್ದೀನಿ, ಮೇಂಟೈನ್ ಮಾಡಿದ್ದೀನಿ. ಡಯಟ್ ಏನು ಇದು ಮಾಡಿಕೊಂಡು ಜಾಸ್ತಿ ಏನು ಇದು ಮಾಡೋಕ್ಕೆ ಹೋಗಿಲ್ಲ. ಸೊ ಹಾಗಾಗಿನೇ ಯಾವುದೇ ರೀತಿಯಾದಂತಹ ವಿಡಿಯೋ ಅಂತೂ ಮಾಡೋಕ್ಕಾಗಿಲ್ಲ. ಇನ್ನು ಇವತ್ತಿನ ನನ್ನ ವೆಯ್ಟು ನೋಡೋದಾದರೆ 72.700. ಸೊ 3 ಡೇಸಿಂದ ನನಗೆ ಒಂದೇ ವೆಯ್ಟು ತೋರಿಸ್ತಾ ಇದೆ. ವೆಯ್ಟು ಸ್ಟ್ರಕ್ ಆಗಿತ್ತು ನನಗೆ, ಯಾಕೆ ಅಂತ ಗೊತ್ತಿಲ್ಲ ರೀಸನು. ಬಟ್ ಮಾಡೋದೆಲ್ಲ ಚೆನ್ನಾಗೇ ಮಾಡ್ತಿದ್ದೆ. ಎಲ್ಲೋ ಒಂದು ಕಡೆ ಆ್ಯಕ್ಟಿವಿಟಿ ಏನಾದರೂ ಕಮ್ಮಿ ಆಯಿತಾ ಅಂತ ಅಂದ್ಬಿಟ್ಟು. ಬಟ್ ಇವತ್ತು ಅಂತೂ ಸೂಪರಾಗಿ ಮಾಡಿದ್ದೀನಿ ಸ್ನೇಹಿತರೆ. ಅದಕ್ಕೆ ಅಂತಲೇ ಒಂದಷ್ಟು ಪ್ರಿಪ್ರೇಷನ್ ಕೂಡ ಮಾಡ್ಕೊಂಡಿದ್ದೀನಿ ನೋಡಿ. ಸೊ ಡಯಟ್ ಚೆನ್ನಾಗಿ ಹೋಗಿದೆ ನನಗೆ. ಈ ಒಂದು 11 ದಿನದಲ್ಲಿ ಕಮ್ಮಿ ಅಂದರೂ 2.5 kg ಮೇಲೆ, ಇದೊಂದು 800 ಗ್ರಾಮು ಕಮ್ಮಿ ಆಗಬೇಕು. 2 kg ಹತ್ರ 3 kg ಅಂದ್ಕೊಳ್ಳಿ. ಸೊ ಕಮ್ಮಿ ಆದ್ರೇ ನನಗೆ 69 ನೋಡಲೇಬೇಕು. 14th ಡೇ ನನ್ನ ಬರ್ಡೇ ದಿವಸ ನಾನು 69 ಅನ್ನೋದು ನೋಡಲೇಬೇಕು. ನನಗೆ 69.900 ಆದರೂ ಕೂಡ ತುಂಬ ಖುಷಿ. ಸೊ 69 ಅಂತೂ ನೋಡಲೇಬೇಕು ಅಂತ ಫಿಕ್ಸ್ ಆಗಿದ್ದೀನಿ ಸ್ನೇಹಿತರೆ. ಸೊ ಇನ್ನು ಒಂದು 1/4 kg ಬೆಟ್ಟದ ನೆಲ್ಲಿಕಾಯಿ ತೊಗೊಬಂದು ಅದನ್ನು ಪೀಸಾಗಿ ಕಟ್ ಮಾಡಿ ಒಂದು ಸ್ವಲ್ಪ ಪೆಪ್ಪರನ್ನು ಇದು ಮಾಡಿ ನೋಡಿ, ಈ ಜೇನುತುಪ್ಪಕ್ಕೆ ಇದನ್ನು ಹಾಕಿಬಿಟ್ಟು ನೆನೆಸಿಡ್ತಾ ಇದ್ದೀನಿ ಸ್ನೇಹಿತರೆ. ಈ ಥರ ನೆನೆಸಿಟ್ಟು ತಿನ್ನೋದ್ರಿಂದ ಖಾಲಿ ಹೊಟ್ಟೆಲಾಗಿರ್ಬೋದು, ಅಥವಾ ಊಟಕ್ಕೆ ಮುಂಚೆ ಆಗಿರ್ಬೋದು, ಅಥವಾ ಊಟ ಆದಮೇಲೆ ಈವ್ನಿಂಗ್ ಟೈಮ್ ನಮಗೆ ಯಾವಾಗ ತಿನ್ನಬೇಕು ಅನಿಸುತ್ತೋ ಆವಾಗ ಈ ಒಂದು ಜೇನುತುಪ್ಪದ ನೆಲ್ಲಿಕಾಯಿ ತಿನ್ನೋದ್ರಿಂದ ನಮ್ಮ ಇಮ್ಯುನಿಟಿ ಬೂಸ್ಟ್ ಅನ್ನೋದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ನಮ್ಮ ಸ್ಕಿನ್ಗೆ ತುಂಬ ಒಳ್ಳೆಯದು, ಹೇರಿಗೆ ತುಂಬ ಒಳ್ಳೆಯದು. ಸೊ ಇದು ತುಂಬ ಒಳ್ಳೆಯದು. ಜೇನುತುಪ್ಪನೂ ಅಷ್ಟೇ, ಪೆಪ್ಪರು ಅಷ್ಟೇ. ಅದಾದಮೇಲೆ ಬೆಟ್ಟದ ನೆಲ್ಲಿಕಾಯಿ ಬಗ್ಗೆ ಹೇಳಬೇಕಾಗೇ ಇಲ್ಲ. ಸೊ ಹಾಗಾಗಿ ಈ ಒಂದು 11 ಡೇಸಲ್ಲಿ ನಾನು ಇದನ್ನು ತೊಗೊಳ್ಳೋಣ. ಡೈಲಿ ಒಂದು 3 ಪೀಸು, 4 ಪೀಸು, 4 ಪೀಸ್ 5 ಪೀಸ್ ಅಂದರೂ ಕೂಡ ಒಂದು ಬೆಟ್ಟದ ನೆಲ್ಲಿಕಾಯಿ ತೊಗೊಂಡಂಗೆ. ಸೊ ಹಾಗಾಗಿ ಎದ್ದಿದ ತಕ್ಷಣ ಖಾಲಿ ಹೊಟ್ಟೆಲಿ ತೊಗೊಳ್ಳೋಣ ಅಂತಂದ್ಬಿಟ್ಟು. ಸೊ ರಾತ್ರಿಯೇ ಎಲ್ಲ ಕಟ್ ಮಾಡಿ ಒಂದಷ್ಟು ಜೇನುತುಪ್ಪಕ್ಕೆ ಪೆಪ್ಪರ್ ನೀವು ನೋಡಿದ್ರಲ್ಲ, ಸೊ ಆ ರೀತಿ ಮಿಕ್ಸ್ ಮಾಡಿಬಿಟ್ಟು ಸೊ ಅದನ್ನು ಇದು ಮಾಡ್ಕೊಂಡಿದ್ದೀನಿ. ವ್ಲಾಗ್ ಅಂತೂ ತುಂಬ ಚೆನ್ನಾಗಿದೆ. ನೀವು ಕೇಳ್ಬೋದು, ಅಕ್ಕ ನೀವು 73 ದಾಟಿ ಹೋಗಲ್ಲ ಅಂತ ತುಂಬ ಜನ ಕೂಡ ಅಂದ್ಕೊಂಡಿರ್ತೀರ ಇಷ್ಟೊತ್ತಿಗಾಗಲೇ ನೀವು 72 ದಾಟಲ್ಲ ಅಂತ. ನಿಜ, ನನಗೂ ಅದೇ ಥರ ಇತ್ತು. ಬಟ್ ಇವತ್ತಿಂದ ತುಂಬ ಚೆನ್ನಾಗಿ ಮಾಡೋಣ ಅಂತಾನೆ ತುಂಬ ಹೋಪ್ಫುಲ್ಲಿ ನಾನು ಈ ಡಯಟ್ ಸ್ಟಾರ್ಟ್ ಮಾಡಿದ್ದೀನಿ. ಯಾಕಂತಂದರೆ ಇನ್ನು ಕರೆಕ್ಟಾಗಿ 12 ದಿವಸ ಅಲ್ಲ, 11 ಡೇಸ್ ಇದೆ. ಸೊ ಜುಲೈ 1ಇಂದನೇ ಮಾಡೋಣ ಅಂದ್ಕೊಂಡೆ. ಬಟ್ ಯಾಕೋ ನನಗೆ ವೆಯ್ಟ್ ನೋಡಿ ತುಂಬ ಅಪ್ಸೆಟ್ ಆಗೋಗ್ತಿತ್ತು. ಏನಪ್ಪ ನಾನು ಚೆನ್ನಾಗಿ ಮಾಡ್ತಾಯಿದ್ದೀನಿ, 72,600, 72,750, 72,700 ಇದರಲ್ಲೇ ಇದೆ. ಹಾಗಾಗಿ ನನಗೆ ಎಲ್ಲೋ ಒಂದು ಕಡೆ ಒಂದು ಸ್ವಲ್ಪ ಅಪ್ಸೆಟ್ ಆದಂಗೆ ಆಯಿತು. ಬಟ್ ಇವತ್ತು ಹಾಗಲ್ಲ ಸ್ನೇಹಿತರೆ, ತುಂಬ ಚೆನ್ನಾಗಿ ಇದು ಮಾಡಿದ್ದೀನಿ ನೋಡಿ. ರಾತ್ರಿ ನೆನೆಸಿಟ್ಟಿದ್ದು ಈಗ ಬೆಳಗ್ಗೆ ಎದ್ದೇಳೋಷ್ಟ್ರೊಳಗೆ ನೋಡಿ ಎಷ್ಟೊಂದು ನೀರು ಬಿಟ್ಕೊಂಡಿದೆ. ಹಾಗೆ ನೆಲ್ಲಿಕಾಯಿ ಕೂಡ ಚೆನ್ನಾಗಿ ನೆಂದಿದೆ. ಇನ್ನೂ 2 ಡೇಸ್ ಹೋದಂಗೆಲ್ಲನೂ ಚೆನ್ನಾಗಿ ನೆಂದಿರುತ್ತೆ. ಇದೊಂಥರ ಹೆಂಗೆ ಅಂತಂದರೆ ಚೆನ್ನಾಗಿರುತ್ತೆ, ಮೆಡಿಸನ್ ತಿಂದಂಗೆ ಒಂಥರ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನು ಇದನ್ನು ತಿನ್ನಲೇಬೇಕು ಅಂತ ಡಿಸೈಡ್ ಮಾಡಿನೇ ನಾನು ಇದನ್ನು ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ನಾನು ಒಬ್ಬಳೇ ಅಲ್ಲ, ನಮ್ಮ ತೇಜುನೂ 2 ಪೀಸ್ ತಿಂದಳು, ನನ್ನ ಹಸ್ಬೆಂಡು ಒಂದು 2 ಪೀಸ್ ತಿಂದರು, ಮೋಹಿತು ಕೂಡ 2 ಪೀಸ್. ಅವನು ಸ್ವಲ್ಪ ಮುಖ ಸಪ್ಪಗಿಟ್ಕೊಂಡ. ಬಟ್ ಇಲ್ಲ, ನಾನು ತಿಂದೆ. ಅವನು ಕೂಡ ಬೈದು ತಿನ್ನಿಸಿದ್ದೀನಿ, ನೀನು ತಿನ್ನಲೇಬೇಕು ಅಂತ ತಿನ್ನಿಸಿದ್ದೀನಿ. ನೆಲ್ಲಿಕಾಯಿಗಳು ಖಾಲಿ ಆದಮೇಲೆ ಏನಿಲ್ಲ, ಮತ್ತು ಅದಕ್ಕೆ ಕೂಡ ಮತ್ತೆ ಇನ್ನೊಂದು 1/4 kg ನೆಲ್ಲಿಕಾಯಿ ತಂದು ಹಾಕ್ಕೊಂಡ್ರು ನೋ ಪ್ರಾಬ್ಲಮ್. ಮತ್ತೆ ಮಾಡ್ಕೊಳ್ಳೋಣ ಅಂತಲೇ ಇದ್ದೀನಿ. ಇನ್ನು ಬೆಳಗ್ಗೆನೇ ನಾನು ನನ್ನ ಹಸ್ಬೆಂಡ್ಗೆ ನನಗೆ ಇಬ್ರಿಗೂ ಸೇರಿಸಿ ಮಜ್ಜಿಗೆ ಮಾಡಿಟ್ಕೊಬಿಡೋಣ ಅಂತಂದ್ಬಿಟ್ಟು. ಸೊ ಅವ್ರಿಗೆ ಯಾವಾಗಲೂ ಅಷ್ಟೇ, ಅವ್ರು ಮಾಡೋಂಥ ಕೆಲಸ ತುಂಬ ಹೀಟಾಗಿರುತ್ತೆ ಸ್ನೇಹಿತರೆ. ಅದಕ್ಕೆ ಅವ್ರಿಗೆ ಯಾವಾಗಲೂ ಏನು ಮಾಡ್ತೀನಿ ಅಂತಂದರೆ ಈ ಬಾದಾಮ್ ಗೋಂದ್ ಅಥವಾ ಬಾದಾಮ್ ಕಟೋರಿನೋ ಅಂತಾರೆ. ನಾವು ಬಾದಾಮ್ ಗೋಂದು ಮತ್ತು ಬಾದಾಮ್ ಹಂಟ್ ಅಂತ ಅಂತೀವಿ.
ಸೊ ಇದು ಸಿಗುತ್ತೆ, ಆನ್ಲೈನಲ್ಲೇ ಸಿಗುತ್ತೆ ನಿಮಗೆ. ಈ ಡ್ರೈ ಫ್ರೂಟ್ಸ್ ಮಾರ್ಕೊಬರ್ತಾರಲ್ಲ ಅವ್ರ ಹತ್ರನೂ ಸಿಗುತ್ತೆ, ನಿಮಗೆ ಆರಾಮಾಗಿ ಸಿಗುತ್ತೆ. ತುಂಬ ಒಳ್ಳೆಯದು ಯಾರಿಗೆಲ್ಲ ಬಾಡಿ ತುಂಬ ಹೀಟ್ ಆಗಿದೆ. ತುಂಬ ಜನ ಹೇಳ್ತಾ ಇರ್ತಾರೆ, ಅಕ್ಕ ನನಗೆ ತುಂಬ ಹೀಟ್ ಬಾಡಿ, ತುಂಬ ಹೀಟು, ಈ ಕಷಾಯಗಳು ಅವು ಇವು ಕುಡಿದ್ರೆ ನನಗೆ ತುಂಬ ಹೀಟ್ ಆಗುತ್ತೆ ಅಂತ. ಅಂಥವರು ಈ ಥರದನ್ನು ನೆನೆಸ್ಕೊಂಡು ಈ ಥರ ಬರೀ ನೀರಿಗೆ ಕೂಡ ಹಾಕ್ಕೊಂಡು ತಿನ್ಬೋದು. ಟೇಸ್ಟ್ ಇರಲ್ಲ, ರುಚಿ ಇರಲ್ಲ, ಇದಕ್ಕೆ ಕಲರ್ ಇರಲ್ಲ, ಬರೀ ನೀರಿನ ಜೆಲ್ಲಿನ ಥರ ಇರುತ್ತೆ. ನೀರು ಜೆಲ್ಲಾದರೆ ಹೆಂಗಿರುತ್ತೋ ಸೊ ಆ ರೀತಿ ಇರುತ್ತೆ. ನನಗಿಲ್ಲಿ ಮೊಸರಲ್ಲಿ ರಿಫ್ಲೆಕ್ಟ್ ಆಗಿದೆ ಅಷ್ಟೇ ಕಲರು, ಬಟ್ ತುಂಬ ತುಂಬ ಒಳ್ಳೆಯದು. ಅದಕ್ಕೆ ನಾನಿಲ್ಲಿ ಸಬ್ಜಾ ಸೀಡ್ಸ್ ಅನ್ನೋದನ್ನು ನೆನೆಸಿಟ್ಕೊಂಡಿದ್ದೀನಿ. ನಾನು ಯಾವಾಗ ಕುಡಿಬೇಕು ಅನಿಸುತ್ತೋ ಆವಾಗ. ನಮ್ಮ ಮನೆಯವರು ಡೈಲಿ ಏನು ಮಾಡ್ತೀನಿ ಅಂದರೆ ಫಸ್ಟ್ ಒಂದು ಮೊಸರು ಡಬ್ಬ, ಮಜ್ಜಿಗೆ ಡಬ್ಬ ಅಂತಲೇ ಇಟ್ಬಿಟ್ಟಿದ್ದೀನಿ. ಸೊ ಆ ಡಬ್ಬದೊಳಗಡೆ ಏನು ಮಾಡ್ತೀನಿ ಅಂತಂದರೆ ಒಂದು 5-6 ಗೋಂದು ಹಾಕ್ಬಿಟ್ಟು ಮಜ್ಜಿಗೆ ಹಾಕಿಬಿಟ್ಟು ಈ ಸಬ್ಜಾ ಸೀಡ್ಸ್ನ ಹಾಕಿಟ್ಬಿಡ್ತೀನಿ. ಅವರು ಒಂದು ಅರೌಂಡ್ 12 o'clockಗೆ ಕುಡಿತಾರೆ ಅನಿಸುತ್ತೆ. ಸೊ ಅಷ್ಟೊತ್ತಿಗೆ ಅದು ಎರಡೂ ನೆಂದಿರುತ್ತೆ, ಚೆನ್ನಾಗೂ ಇರುತ್ತೆ. ಬಟ್ ಇವತ್ತು ನನಗೂ ಬೇಕು ಅಂತಂದ್ಬಿಟ್ಟು ಅವ್ರು ನೈಟ್ ಹೇಳಿದರು ನಿನ್ನೆ, ಮೆನು ನೀನು ಅದು ಹಾಕಿದ್ದಲ್ಲ ಬಾದಾಮ್ ಗೋಂದು, ಅದು ಸರಿಯಾಗಿ ನೆಂದಿರಲಿಲ್ಲ, ಸೊ ಇದನ್ನು ಹಾಕಿ ಮಾಡು ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ತುಂಬ ಚೆನ್ನಾಗಿರುತ್ತೆ. ಸೊ ಏನಂತಂದರೆ ರುಚಿ ಗಿಚಿ ಏನೂ ಇರಲ್ಲ, ಬಟ್ ದೇಹದ ಈ ಉಷ್ಣಾಂಶತೆಗೆ ತುಂಬ ತುಂಬ ಒಳ್ಳೆಯದು, ದೇಹಕ್ಕೆ ತಂಪು ಕೊಡುತ್ತೆ. ಹಾಗಾಗಿ ನಾನು ತೊಗೊತಾ ಇದ್ದೀನಿ. ಇನ್ನು ಇವತ್ತಿಂದ ನಮ್ಮ ಡಯಟಲ್ಲಿ ಮಸ್ಟ್ ಆ್ಯಂಡ್ ಶುಡ್ 1 ಕ್ಯಾರೆಟ್ ಅಂತೂ ಇರಲೇಬೇಕು. 150 grams ಆಫ್ ಕ್ಯಾರೆಟ್ ಅನ್ನೋದನ್ನು ತೊಗೊತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ಎಣ್ಣೆ ಫಸ್ಟು ಮೊಟ್ಟೆನ ಬೇಯಿಸಿಟ್ಕೊಬಿಟ್ಟಿದ್ದೆ. ಅದಾದಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಉಪ್ಪು, ಖಾರ, ಧನಿಯಾ ಪುಡಿ, ಗರಂ ಮಸಾಲ, ಚಿಕನ್ ಮಸಾಲ, ಇನ್ನೇನಾಗ್ತೆ ಅಷ್ಟೇ, ಈ ಥರದ್ದೆಲ್ಲ ಸ್ವಲ್ಪ ಸ್ಪೈಸಸನ್ನು ಹಾಕಿ ಎಣ್ಣೆಲಿ ಸ್ವಲ್ಪ ಶಾಲೋ ಫ್ರೈ ಥರ ಮಾಡಿಕೊಂಡೆ ಮೊಟ್ಟೆ. ಯಾಕೆ ಅಂತಂದರೆ ಡೈಲಿ ನನಗೆ ಬೇಯಿಸಿರೋ ಮೊಟ್ಟೆ ತಿಂದು ನನಗೂ ಒಂಥರ ಅಲ್ವಾ. ಸೊ ಹಾಗಾಗಿ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಇವತ್ತು ಕೂಡ ನಾನು 3 ಮೊಟ್ಟೆ ತೊಗೊಂಡಿದ್ದೀನಿ. ಮಧ್ಯಾಹ್ನ ಕೂಡ 1 ಮೊಟ್ಟೆ ತೊಗೊಂಡಿದ್ದೀನಿ. ನನಗೆ ನಾನು ಹೇಳ್ತೀನಲ್ವಾ, ಸೊ ಒಂದು ಮೊಟ್ಟೆ 7 ರೂಪಾಯಿ ಅಂದ್ಕೊಂಡ್ರು ಕೂಡ 14, 28, ಒಂದು 30 ರೂಪಾಯಿ ನನಗೆ ಅಂತ ಇಟ್ಕೊಳ್ಳೋಕ್ಕಾಗಲ್ವಾ ಒಂದು ದಿನದಲ್ಲಿ. ಮೊಟ್ಟೆಗೆ ನಾನು ಹೇಳೋದು ಪ್ರೋಟೀನ್ ನಮಗೆ 30 ರೂಪಾಯಿ ಕೊಟ್ಟರೆ 4 ಮೊಟ್ಟೆ ಅಂದ್ಕೊಳ್ಳಿ ಒಂದು ದಿನಕ್ಕೆ, ಅರೌಂಡ್ ಎಷ್ಟು ಪ್ರೋಟೀನ್ ಸಿಗುತ್ತೆ ಗೊತ್ತಾ? ಒಂದೊಂದರಲ್ಲಿ 6 ಗ್ರಾಮ್ ಅಂದರೂ ಕೂಡ 12, 24 ಗ್ರಾಮ್ ಪ್ರೋಟೀನ್, 24-25 ಅಂದ್ಕೊಳ್ಳಿ, ಅಷ್ಟು ಪ್ರೋಟೀನ್ ಸಿಗುತ್ತೆ. ತುಂಬ ಒಳ್ಳೆಯದು, ಓಕೆನಾ? ಸೊ ಹಾಗಾಗಿ ನನಗೆ ಈ ನಾನ್ ವೆಜ್ ತಿನ್ನೋಗಳ ದಿವಸದಲ್ಲಿ ನನಗೆ ಪ್ರೋಟೀನ್ ಅಂತೂ ಕೊರತೆನೇ ಇರಲ್ಲ, ಚೆನ್ನಾಗಿ ತೊಗೊಬಿಡ್ತೀನಿ. ಮೊಟ್ಟೆಲೇ ಆಲ್ಮೋಸ್ಟ್ ಬಂದುಬಿಡುತ್ತೆ, ಒಂದು ಕಾಲು ಭಾಗ ಆದರೂ ಬಂದುಬಿಡುತ್ತೆ ಅಲ್ವಾ. ಸೊ ಒಂದು ಅರ್ಧ ಬಂದರೆ ಸಾಕು ಅಂತ, ಒಂದು 30 ಗ್ರಾಮ್ ಅಷ್ಟು ಅಂದ್ಕೊಳ್ಳಿ. ಇನ್ನೊಂದು 30 ಗ್ರಾಮ್ ನಾನು ಅದು ಇದು ತಿನ್ನೋ ಫುಡ್ಡಲ್ಲೇ ಬಂದುಬಿಡುತ್ತೆ ಅಂತ. ಸೊ ಕ್ಯಾರೆಟು ಅದಾದಮೇಲೆ ಅದು ತೊಗೊಂಡಿದ್ದೆ ಮೊಟ್ಟೆ. ಮಧ್ಯಾಹ್ನಕ್ಕೆ ಮತ್ತೆ 1 ಮೊಟ್ಟೆ, ಒಂದೇ ಒಂದು ಜೋಳದ ರೊಟ್ಟಿ, ನುಗ್ಗೆಕಾಯಿ ಸಾಂಬಾರು. ಈ ಮಧ್ಯದಲ್ಲಿ ಮಧ್ಯಾಹ್ನ ನನಗೆ ಸ್ವಲ್ಪ ಎಲ್ಲೋ ಲೈಟಾಗಿ ಹೊಟ್ಟೆ ಹಸಿದಾಗ ನೋಡಿ ಈ ಥರ ಸ್ವಲ್ಪ ನುಗ್ಗೆಕಾಯಿ ಹಾಕ್ಕೊಂಡು ತಿಂದಿದ್ದುಂಟು. ಸೊ ಅದೇ ಈ ಊಟಕ್ಕೆ ಮುಂಚೆ ಆವಾಗ ತೊಗೊಂಡಿದ್ದೆ. ಸೊ ಅದಾದಮೇಲೆ ಇದು ತೊಗೊಂಡೆ. ಇದಾಗಿದ್ದು ಒಂದು ಸ್ವಲ್ಪ ಹೊತ್ತಿಗೆ ನಾನು ಮಜ್ಜಿಗೆ, ಬೆಳಗ್ಗೆ ನಿಮಗೆ ತೋರಿಸಿದ್ನಲ್ಲ ಅದರಲ್ಲಿ 300 ml ಅನ್ನೋ ಅಷ್ಟು ಮಜ್ಜಿಗೆನ ತೊಗೊಂಡಿದ್ದೀನಿ. ಮಜ್ಜಿಗೆ 1 ಲೋಟ ತೊಗೊಂಡೆ ಊಟ ಆದಮೇಲೆ. ಅರೌಂಡ್ ಇವತ್ತು ನನ್ನ ಕ್ಯಾಲೋರಿ ಡೆಫಿಸಿಟಲ್ಲಿ ಎಷ್ಟು ಕ್ಯಾಲೋರೀಸ್ ತೊಗೊಂಡಿದ್ದೀನಿ ಅಂತಂದರೆ, ಎಲ್ಲಿ ಆ ಕಡೆ ಈ ಕಡೆ ಹೋಗ್ದಿರಾ 1350 ಒಳಗಡೆನೇ ಮಾಡಿದ್ದೀನಿ. 1300 ಇತ್ತು, ನನಗೆ ಗೊತ್ತಿರೋ ಪ್ರಕಾರ 1300 ತೊಗೊಂಡಿದ್ದೀನಿ. ಓಕೆ, ಇನ್ನು ಈವ್ನಿಂಗು ಸ್ವಲ್ಪ ಹೊಟ್ಟೆ ಅಷ್ಟುವಂತಂದು ಇತ್ತು, ಸೊ ಹಾಗಾಗಿ ಒಂದು ಸ್ವಲ್ಪ ಹುರ್ಗಡ್ಲೆ ತೊಗೊಂಡಿದ್ದೆ, ಓಕೆನಾ? ಹುರ್ಗಡ್ಲೆ ತೊಗೊಂಡು ಸ್ವಲ್ಪ ತಿಂದಿದ್ದುಂಟು. ಸೊ ಒಂದು ಡ್ರೆಸ್ಸು ಸ್ಟಿಚ್ ಮಾಡಿದ್ದೆ, ಒಂದು ಬ್ಲೌಸ್ ಸ್ಟಿಚ್ ಮಾಡಿದ್ದೆ. ಇದಾದಮೇಲೆ ಫ್ರೆಂಡ್ ಮನೆಗೆ ಹೋಗ್ಬೇಕಿತ್ತು, ಅವ್ರು ಇಲ್ಲಿಗೆ ಬಾ ಅಂತ ಕರಿತಾನೇ ಇದ್ದರು. ಬಾ ಅಂತಂದ್ಬಿಟ್ಟು. ತುಂಬ ಚೆನ್ನಾಗಿದೆ ನೋಡಿ, ನಾನು ನನ್ನ ಫ್ರೆಂಡ್ಸ್ ಜೊತೆ ಎಷ್ಟು ಚೆನ್ನಾಗಿರ್ತೀನಿ ಅಂದರೆ ನಿಜವಾಗ್ಲೂ ಕೆಲವೊಂದು ಕೇಳಿ ಬಂದಿರಬೇಕು. ಏನಕ್ಕಾದರೂ ಕೂಡ ಯಾರಾದರೂ ನಮ್ಮ ಲೈಫಲ್ಲಿ ಬರ್ತಾರೆ ಅಂತಂದರೆ ಅದು ಸಾಮಾನ್ಯ ಅಲ್ಲ, ಎಲ್ಲರೂ ಬರಲ್ಲ, ಕೆಲವೊಬ್ಬರು ಮಾತ್ರ ನನಗೆ ತುಂಬ ಕ್ಲೋಸ್ ಆಗಿಬಿಡ್ತಾರೆ. ನಾನು ಹೇಳ್ತೀನಲ್ಲ, ಪರ್ಟಿಕ್ಯುಲರಾಗಿ ಒಂದು 3 to 4 ಮೆಂಬರ್ಸ್ ಅಷ್ಟೇ ನನ್ನ ಲೈಫಲ್ಲಿ ಬೆಸ್ಟ್ ಫ್ರೆಂಡ್ಸ್ ಅಂತ. ಬಟ್ ನನಗೋಸ್ಕರ ಥಿಂಕ್ ಮಾಡೋರು ತುಂಬ ಅವರೇ. ನಾನು ತೋರಿಸೋ ಪ್ರೀತಿಗಿಂತ ಅವರು ಡಬಲ್ ಪ್ರೀತಿ ತೋರಿಸ್ತಾರೆ ನನಗೆ. ಅದು ತುಂಬ ಒಂಥರ ಕಷ್ಟ ಅನಿಸ್ಬಿಡುತ್ತೆ, ಅಯ್ಯೋ ಹೆಂಗಪ್ಪ ಏನಪ್ಪ ಅಂತ. ಸೊ ಇವರು ಬಂದುಬಿಟ್ಟು ನನಗೆ ಅಪರ್ಣ ಮೂಲಕನೇ ಫ್ರೆಂಡ್ ಆಗಿರೋವಂಥವ್ರು. ಈಗೊಂದು 6 to 7 ಮಂತ್ಸಿಂದ ಗೊತ್ತು ನನಗೆ. ಬಟ್ ಅವ್ರಿಗೆ ನನ್ನ ಕಂಡ್ರೆ ಎಷ್ಟು ಇಷ್ಟ ಅಂತಂದರೆ, ಸೊ ನೋಡಿ
ನನ್ನ ಬರ್ಡೇ ಇನ್ನೂ ಯಾವಾಗಲೂ ಇದೆ, ಇನ್ನೂ 11 ಡೇಸ್ ಇದೆ. ಅದಕ್ಕೆ ಮುಂಚೆನೇ ನನಗೆ ಬರ್ಡೇ ಗಿಫ್ಟ್ ಅಡ್ವಾನ್ಸಾಗಿ ಸ್ಯಾರಿ ತಂದು ಕೊಟ್ಟು, ನೀನು ಅಡ್ವಾನ್ಸ್ ಹ್ಯಾಪಿ ಬರ್ಡೇ, ಇಷ್ಟ ಆಯಿತಾ ಸ್ಯಾರಿ ಅಂತ ಯಾರು ಕೊಡ್ತಾರೆ ಹೇಳಿ ಆ ಥರ. ತುಂಬ ತುಂಬ ಖುಷಿ ಆಯಿತು ನನಗೆ, ತುಂಬ ತುಂಬ ಹ್ಯಾಪಿ ಆಯಿತು. ಇನ್ನು ಇವರು ನೋಡಿ ಅಪರ್ಣ, ನಾನು ಆ್ಯಕ್ಚುಲಿ ಬಂದಿರೋದೇ ಅಪರ್ಣನ ಮನೆಗೆ. ಸೊ ಹೋದರೆ ಮಾತ್ರ ನಾನು ಬರೋದೇ ಇಲ್ಲ ನಿಮ್ಮ ಮನೆಗೆ, ನನಗೆ ಹೊಟ್ಟೆ ತುಂಬಿಸ್ಬಿಡ್ತೀಯ, ನಿನ್ನಿಂದನೇ ನಾನು ವೆಯ್ಟ್ ಲಾಸ್ ಆಗ್ತಾಯಿಲ್ಲ ಅಂದರೆ ಇಲ್ಲಿ ನೋಡಿ ನಾನೇ ಗಂಜಿ ಮಾಡಿಕೊಡ್ತೀನಿ, ಟೆನ್ಷನ್ ತೊಗೋಬೇಡ ಅಂತ. ನೋಡಿ ಡಯಟ್ ಫುಡ್ಡು, ಅವರು ಕೂಡ ಆಲ್ಮೋಸ್ಟ್ 11 to 12 kgs ಮೇಲೆ ಕಮ್ಮಿ ಆಗಿದ್ದಾರೆ. 74 ಇದ್ದಿದ್ದು ಈಗ 61,900 61,800 ಆಗಿದ್ದಾರೆ. ಆಲ್ಮೋಸ್ಟ್ 13 to 14 kgs ಅನ್ನೋದು ಲಾಸ್ ಆಗಿದ್ದಾರೆ ಅವರು ಕೂಡ. ನಾನು ಅದೇ ಹೇಳ್ತಾ ಇದ್ದೀನಿ, ನಾನು ಈ ಥರ ಯೂಟ್ಯೂಬ್ಗೆ ಹಾಕ್ತೀನಿ, ನೋ ಪ್ರಾಬ್ಲಮ್ ಅಲ್ವಾ ಅಂತಂದರೆ ಹ್ಞೂ ಅಂತ. ಇವರು ಅಪ್ಪಣ್ಣನ ಚಿಕ್ಕ ಮಗಳು, ಇವಳಂತೂ ನನ್ನ ಮಗಳನ್ನ ಬಿಟ್ಟಿರೋದೇ ಇಲ್ಲ, ಅಷ್ಟೊಂದು ಕ್ಲೋಸು. ಸೊ ಮಕ್ಕಳ ಜೊತೆ ತುಂಬ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತೀನಿ. ಹೋದ್ರೆ ಅಲ್ಲಿ ಮಾತ್ರ ನನ್ನ ಮಕ್ಕಳು ಹೇಗೋ ಅದೇ ರೀತಿಯೇ ಆ ಮಕ್ಕಳು ಕೂಡ, ನನ್ನ ತಂಗಿ ಮಕ್ಕಳು ಎಲ್ಲ ಒಂದು ಈಕ್ವಲಾಗಿ ನೋಡ್ಕೊತೀನಿ ನಾನು. ಅವ್ರು ಬೇರೆ ಇವ್ರು ಬೇರೆ ಅನ್ನೋ ಥರ ಇದು ಮಾಡಲ್ಲ. ಸೇಮ್ ಅವರು ಕೂಡ ಅಷ್ಟೇ, ನನ್ನ ಮಗಳನ್ನ ಅಷ್ಟು ಮುದ್ದು ಮಾಡ್ತಾರೆ, ಅಷ್ಟು ಚೆನ್ನಾಗಿ ನೋಡ್ತಾರೆ. ಸೊ ಇದಾದಮೇಲೆ ಇನ್ನು ಮಕ್ಕಳ ಜೊತೆ ಸೇರಿಕೊಂಡು ಒಂದು ಸ್ವಲ್ಪ ಯೋಗ ಮಾಡಿದೆ ಅಪ್ಪ ಇವತ್ತು. ಏನು ಮಾಡಿದ್ದೆ ಇಲ್ಲಿ ನೋಡಿ, ನೀವು ಯಾರು ಬೇಜಾರು ಮಾಡ್ಕೋಬೇಡಿ, ನಗೋಕ್ಕೂ ಹೋಗಬೇಡಿ. ಸಿಕ್ಕಾಬಟ್ಟೆ ಕಾಮಿಡಿಯಾಗಿ ಮಾಡಿದ್ದೀನಿ ನಾನು. ಮಕ್ಕಳ ಜೊತೆ ಸೇರ್ಕೊಂಡು ನಾನು ಮಕ್ಕಳಾಗ್ಬಿಟ್ಟು ಅಲ್ಲಿ ಏನು ಯೋಗ ಕ್ಲಾಸಸ್ ಎಲ್ಲ ಟಿ ವಿಯಲ್ಲಿ ಬರ್ತಾಯಿತ್ತು, ಅದನ್ನು ಅಪ್ಪಣ್ಣ ವೀಡಿಯೋ ಮಾಡಿ ನನಗೆ ಕಳಿಸಿದ್ಲು. ಸೊ ಚೆನ್ನಾಗಿರುತ್ತೆ ನಿಮಗೂ ಕೂಡ. ನನ್ನ ಇನ್ನೊಂದು ಸೈಡ್ ಹೇಗಿರುತ್ತೆ, ಬರೀ ಡಯಟ್ ಅಂತ ಇರ್ತೀನಿ, ನನ್ನ ಮಕ್ಕಳ ಜೊತೆ ಎಷ್ಟು ಹ್ಯಾಪಿಯಾಗಿರ್ತೀನಿ, ಆ ಫ್ರೆಂಡ್ಸ್ ಮನೆಗೆ ಹೋದಾಗ ಹೇಗಿರ್ತೀನಿ ಅನ್ನೋದು ಕೂಡ ನಾನಿಲ್ಲಿ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಇಲ್ಲಿ ನೋಡಿ ಏನು ಮಾಡಿದೆ ಎಕ್ಸಸೈಸಸ್ಸು ಮಕ್ಕಳ ಜೊತೆ ಅಷ್ಟೊಂದು, ನಾನೇ ಮಕ್ಕಳಾಗ್ಬಿಟ್ಟು ಇದು ಮಾಡಿದೆ. ಡಯಟ್ ಅಂತೂ ಚೆನ್ನಾಗಿ ಮಾಡಿದ್ದೀನಿ ಸ್ನೇಹಿತರೆ. ಸೊ ಅವ್ರ ಮನೆಗೆ ಹೋದಾಗ ನಾನು ಹೇಳಿದೆ, ಅಪ್ಪ ನಾನು ಹೋಗ್ತೀನಿ, ಇವತ್ತು ಚೆನ್ನಾಗಿ ಮಾಡ್ತಾಯಿದ್ದೀನಿ, ನೀನು ನನಗೆ ಹಾಳು ಮಾಡಬೇಡ ಅಂದರೆ, ಸರಿ ಅಕ್ಕ ನಾನೇ ನೋಡಿ ಆಲ್ರೆಡಿ ಇಲ್ಲಿ ಕಪ್ಪುಗಳಿದೆ ನೋಡಿ, ಗ್ರೀನ್ ಟೀ ಕುಡಿದ್ಬಿಟ್ಟು ಇನ್ನು ಗಂಜಿ ನಾನು ಮಾಡಿಕ್ಬಿಡ್ತೀನಿ, ನೀವು ಮಾಡ್ಕೊತಾ ಇರಿ ಅಂದ್ಬಿಟ್ಟು ನೋಡಿರಿ ಎಕ್ಸಸೈಸಸ್ ಎಲ್ಲ ಮಾಡಿಕೊಂಡು ಇನ್ನು ಗ್ರೀನ್ ಟೀ ಕುಡಿದ್ಬಿಟ್ಟು ಆಮೇಲೆ ಗಂಜಿ ಕುಡಿದು ಡಯಟ್ ಅಂತೂ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ನಮ್ಮ ಎಕ್ಸಸೈಸ್ ನೋಡಿಬಿಟ್ಟು ಅಂತೂ ಅವರು ಪ್ರೇಮ ಅಂದ್ಬಿಟ್ಟು ಅವ್ರ ಹೆಸ್ರು ಅಕ್ಕ, ಪ್ರೇಮಕ್ಕ ಅಂತೂ ನಗ್ದಿದ್ದು ನನ್ನಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಯೋಗ ಅಂತೂ ಮಾಡಿದೆ. ನನಗೂ ಕೂಡ ಸ್ವಲ್ಪ ಬಾಡಿ ಎಲ್ಲ ವರ್ಕೌಟ್ ಆದಂಗೆ ಆಯಿತು. ಒಂದು 10 to 15 minutes 20 minutesವರೆಗೂ ಎಲ್ಲರೂ ಮಾಡಿದ್ದೀವಿ. ಆಮೇಲೆ ಪ್ರೇಮಕ್ಕನೂ ಜಾಯ್ನ್ ಆದರು ನನ್ನ ಜೊತೆಗೆ, ಅಪರ್ಣನೂ ಜಾಯ್ನ್ ಆದರು. 3 ಮಕ್ಕಳಲ್ವ, 3 ಮಕ್ಕಳಿಗೆ 3 ಜನ ಮಮ್ಮೀಸ್ ಥರ ಮಮ್ಮನ್ ಡಾಟರ್ ಎಕ್ಸಸೈಸಸ್ಸು ಕೂಡ ಇತ್ತು. ಸೊ ಅದನ್ನು ಕೂಡ ಮಾಡಿದ್ವಿ. ಸೊ ನನಗಂತೂ ನಗ್ದು ಅಷ್ಟು ನಗ್ದಿದ್ದೀನಿ. ಅವ್ರು ತೋರಿಸೋ ಎಕ್ಸಸೈಸ್ಗೂ ನಾವು ಮಾಡೋದಕ್ಕೂ ಅಜಗಜಾಂತರ, ಎತ್ತಕ್ಕಾಗಲ್ಲ ಇಳಿಸೋಕ್ಕಾಗಲ್ಲ. ಆ ರೇಂಜ್ಗೆ ಇಲ್ಲಂತೂ ನೋಡಿ ಎತ್ತಿಬಿಟ್ಟು ಬಾಹುಬಲಿ ಥರ ಎತ್ತೇಬಿಟ್ಟು ಅವರಂತೂ ನಗ್ದು ಇವ್ರಿಗಿಬ್ರಿಗೂ ಆಗಲ್ವಲ್ಲ. ಹಾಗಾಗಿ ತುಂಬ ಚೆನ್ನಾಗಿತ್ತು ಸ್ನೇಹಿತರೆ, ಒಂಥರ ಚೆನ್ನಾಗಿತ್ತು. ಒಂದು ಹಾಫ್ ಆನ್ ಅವರ್ ಫುಲ್ ಎಂಟರ್ಟೈನ್ಮೆಂಟ್ ಅಂದ್ಕೊಳ್ಳಿ ಎಲ್ರಿಗೂ ನೋಡಿ. ಸೊ ಆ ಥರ ಚೆನ್ನಾಗಿರುತ್ತೆ ಅಲ್ವಾ, ಯಾರ ಮನೆಗಾದರೂ ಹೋದಾಗ. ಅಂದರೆ ನಮ್ಮ ಒಂದು ಈ ಫ್ರೀಡಮ್ ಇರೋದು ತುಂಬ ಹತ್ತಿರದಲ್ಲಿರ್ತಾರಲ್ವ. ಸೊ ಅಂಥವ್ರ ಮನೇಲಿ ಮಾತ್ರನೇ ನಾವಿದೆಲ್ಲ ಹೋಗಿ ಮಾಡೋಕ್ಕಾಗೋದು, ಎಲ್ಲರ ಮನೇಲೂ ಹೋಗಿ ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಹೋಗಿ ಚೆನ್ನಾಗಿ ಜಾಲಿಯಾಗಿ ಇದ್ಬಿಟ್ಟು ಅಲ್ಲೇ ಗಂಜಿ ಕೂಡ ಕುಡ್ಕೊಂಡು ಬಂದೆ ಸ್ನೇಹಿತರೆ. ಫುಲ್ ಡೇ ಡಯಟ್ ಅಂತೂ ಚೆನ್ನಾಗಿ ಮಾಡಿದ್ದೀನಿ. ಡೇ 1ಅಲ್ಲಿ ನನಗೇನು ಗೊತ್ತಾ, ನಾಳೆ 700 ದಾಟಿ ಹೋಗ್ಬಿಡ್ಬೇಕು, ಅದೇ ಹೋಪ್ ಇದೆ ನನಗೆ. 700 600 ದಾಟಿ ಹೋಗ್ಬಿಡ್ಬೇಕು, ಏನು ಯಾವಾಗಲೂ ಇದೇ ಆಯ್ತಲ್ಲ ಅಂತಂದ್ಬಿಟ್ಟು ತಪ್ಪ ನನಗಂತೂ ಟೆನ್ಷನ್ ಆಗಿಬಿಟ್ಟಿತ್ತು. ಏನಪ್ಪ ಏನಿದು ಯಾವಾಗಲೂ ಇದೆ ಆಯಿತು ಅಂತ. ಅವರಂತೂ ನಮ್ಮ ಎಕ್ಸಸೈಸ್ ನೋಡಿ ಬಿದ್ದು, ಇವರಂತೂ ಪ್ಯಾಂಟ್ಗಳು ಎಳ್ಕೊಂಡು ಚೆನ್ನಾಗಿರುತ್ತಲ್ಲ ಒಂಥರ ಮಕ್ಕಳ ಜೊತೆ. ಸೊ ಅದೇ ಸ್ನೇಹಿತರೆ ಹೇಳಿದ್ನಲ್ಲ, ಗಂಜಿ ಮಾಡಿಕೊಟ್ರು ಅವರು ಕೂಡ ಫುಲ್ ಆ್ಯಂಡ್ ಫುಲ್ ಡಯಟ್ ಚೆನ್ನಾಗಿ ಮಾಡ್ತಾರೆ. ಆಲ್ಮೋಸ್ಟ್ ಕಮ್ಮಿ ಆಗಿಬಿಟ್ಟಿದ್ದಾರೆ ಅವರು. ಸೊ ನಾನು ಕೂಡ ಇನ್ನು ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ನಾನಿನ್ನೂ ಅವ್ರ ರೇಂಜ್ಗೆ ಯಾವಾಗ ಹೋಗ್ತೀನೋ ಗೊತ್ತಿಲ್ಲ. ಫೈನಲಿ ಅಂತೂ ನಮ್ಮದು ಗಂಜಿ ಕುಡಿದು ಡಯಟ್ ಅಂತೂ ಮುಗಿಸಿದ್ದೀನಿ ಸ್ನೇಹಿತರೆ. ಹೀಗೆ ಹೋಯಿತು ನನ್ನ ಡಯಟು. ನಾಳೆ ಇನ್ನೂ ಚೆನ್ನಾಗಿ ಮಾಡೋಣ. ನನಗೇನಂತಂದರೆ ಡೇ 4 ಅಷ್ಟರೊಳಗಡೆ ಈಗ 700 ಏನಿದೆ, ಡೇ 1 ಇವತ್ತು ಕಂಪ್ಲೀಟ್ ಆಯಿತು. ಡೇ 2 ಡೇ 3ಅಲ್ಲಿ ಏನಾದರೂ ಮಾಡಿ 700ನ ಓಡಿಸ್ಬಿಟ್ಟು ಡೇ 4 ಡಯಟ್ ಮಾಡಬೇಕಾದ್ರೆ ಡೇ 4ಅಲ್ಲಿ ನಾನು
71,900 ನೋಡಬೇಕು ಅಂತ ತುಂಬ ಕಾತರದಿಂದ ಕಾಯ್ತಾ ಇದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಇದಾಗಿತ್ತು ಫುಲ್ ಡೇ ಡಯಟ್ ವ್ಲಾಗ್. ಓಕೆ.